ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಹಲಸಿನ ಹಣ್ಣನ್ನು ಯೂಸ್ ಮಾಡಿಕೊಂಡು ಕಡುಬು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಯಾರೆಲ್ಲ ಹಣ್ಣನ್ನು ತಿನ್ನೋಕ್ಕೆ ಇಷ್ಟಪಡಲ್ಲ ಅವ್ರಿಗೆ ಈ ರೀತಿ ಒಂದು ಸಾರಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನೇನು ಹಲಸಿನ ಹಣ್ಣಿನ ಸೀಸನ್ ಕೂಡ ಮುಗೀತಾ ಬರುತ್ತೆ ಅಲ್ವಾ, ಅಷ್ಟರೊಳಗಡೆ ನೀವು ಕೂಡ ಇದನ್ನು ಒಂದು ಸಾರಿ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥ ಒಂದು ರೆಸಿಪಿಯಾಗಿದೆ. ಬನ್ನಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ಒಂದು ಮಿಕ್ಸಿ ಜಾರನ್ನು ತಗೊಳ್ತಾ ಇದ್ದೀನಿ. ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂತಹ ಹಲಸಿನ ಹಣ್ಣನ್ನು 2 ಬಟ್ಟಲಿನಷ್ಟು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದೇ ಬಟ್ಟಲಿನ ಅಳತೆಯಲ್ಲಿ 1 ಬಟ್ಟಲಿನಷ್ಟು ಹಸಿ ತೆಂಗಿನಕಾಯಿಯನ್ನು ತುರಿಯನ್ನು ನಾನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಬಟ್ಟಲಿನ ಅಳತೆಯಲ್ಲಿ ಒಂದು ಅರ್ಧದಷ್ಟು ಪುಡಿ ಬೆಲ್ಲವನ್ನು ನಾನು ಸೇರಿಸ್ಕೊಂಡು ಅದಕ್ಕೆ ಒಂದು 4 ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಲ್ಲಿ ತರಿಯಾಗಿ ಬೇಡ, ನುಣ್ಣಗೆ ಇರಲಿ ಪೇಸ್ಟು. ಕಾಣಿಸ್ತಾ ಇದೆಯಲ್ಲ, ಈ ರೀತಿಯಾಗಿ ಪೇಸ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ. ನಂತರ ಇದಕ್ಕೆ ನಾನು ಅದೇ ಬಟ್ಟಲಿನ ಅಳತೆಯಲ್ಲಿ 1 ಬಟ್ಟಲಿನಷ್ಟು ಅಕ್ಕಿಯನ್ನು, ಈ ಅಕ್ಕಿಯನ್ನು ನಾನು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ. ಆ ಅಕ್ಕಿಯನ್ನು ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಕಿ ಇದನ್ನು ನೋಡಿ ತರಿಯಾಗಿ ನಾವು ರುಬ್ಕೋಬೇಕಾಗತ್ತೆ. ಈ ಇಡ್ಲಿಗೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ತೀವಲ್ವ, ಆ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಈ ಬ್ಯಾಟರ್ ರೆಡಿ ಆಗಬೇಕಾಗತ್ತೆ. ಈಗ ನಾವು ಇದನ್ನು ಬಾಳೆ ಎಲೆಯಲ್ಲಿ ಮಡಚಿ ಇಡೋದ್ರಿಂದ ಬಾಳೆ ಎಲೆ ಕಟ್ಟಾಗಬಾರ್ದು ಅಂತ ಬಾಳೆ ಎಲೆಯನ್ನು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು 2 ಕಡೆಯಲ್ಲೂ ಕೂಡ ಬಾಳೆ ಎಲೆಯನ್ನು ಬಿಸಿ ಮಾಡ್ಕೊಳ್ಬೇಕು. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಬಾಳೆ ಎಲೆಯನ್ನು ಸ್ಟವ್ ಮೇಲೆ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಗೊತ್ತಾಗ್ತಾ ಇದೆಯಲ್ಲ, ಆ ರೀತಿಯಲ್ಲಿ ಬಿಸಿ ಮಾಡಿಕೊಂಡ್ರೆ ನಾವು ಯಾವ ರೀತಿಯಲ್ಲಿ ಮಡಚಿದ್ರೂ ಬಾಳೆ ಎಲೆ ಕಟ್ಟಾಗೋದಿಲ್ಲ. ನೀಟಾಗಿ ನಾವು ಫೋಲ್ಡ್ ಮಾಡ್ಕೊಳ್ಬೋದು. ನೋಡಿ, ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನಾನೇನು ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಈ ರೀತಿಯಲ್ಲಿ 4 ಕಡೆಯಲ್ಲಿ ನೀವು ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ನಿಧಾನವಾಗಿ 4 ಕಡೆ ಕವರ್ ಆಗೋ ರೀತಿಯಲ್ಲಿ ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ನಾನು ಸ್ಟವ್ ಮೇಲೆ ಒಂದು ಸ್ಟೀಮರನ್ನು ಇಟ್ಕೊಳ್ತೀನಿ. ನೋಡಿ, ಈ ರೀತಿ ಸ್ಟೀಮರನ್ನು ಇಟ್ಕೊಂಡು ಅದರಲ್ಲಿ ನೀವೇನೇನು ರೆಡಿ ಮಾಡ್ಕೊಂಡಿದ್ದೀರಲ್ವ, ಎಷ್ಟು ರೆಡಿ ಮಾಡ್ಕೊಂಡಿದ್ದೀರಲ್ವ ಅದನ್ನು ಇಟ್ಕೊಂಡು ನೀವು ಒಂದು 10 ಮಿನಿಟ್ಸ್ ಅದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 10 ಮಿನಿಟ್ಸ್ ಸ್ಟೀಮ್ ಮಾಡಿದ ಕೂಡಲೇ ನಮಗೆ ಸ್ವೀಟು ರೆಡಿ ಆಗೋಗುತ್ತೆ. ನೋಡಿ, ಒಂದೊಂದನ್ನೇ ತೆಗೆದಿಟ್ಟು ಬಾಳೆ ಎಲೆಯನ್ನು ಓಪನ್ ಮಾಡಿದ್ರೆ ನಿಮಗೆ ಹಲಸಿನ ಕಡುಬು ವೆರಿ ಟೇಸ್ಟಿಯಾಗಿರುತ್ತೆ. ನೀವು ಇದರ ಮೇಲೆ ತುಪ್ಪವನ್ನು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಟೇಸ್ಟಿ ಹಾಗೂ ಹೆಲ್ದಿ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಫಾಲೋ ಮಾಡಿ. ನಾನು ಇದೇ ರೀತಿಯ ಇನ್ನೂ ಹೆಲ್ದಿ ರೆಸಿಪಿಗಳನ್ನ, ಟೇಸ್ಟಿ ರೆಸಿಪಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.